ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಏನಂತ ಹೇಳಬೇಕಾ? ವೇಟ್, ಇಲಿ ಮರಿ. ಸೊ ಇಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲಿ ಹಿಡಿಯೋದು ಕಷ್ಟ, ಬಟ್ ಇಲಿ ಮಾಡೋದು ಬಹಳ ಸುಲಭ. ಸೊ ಇಲಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ನ ನೋಡೋಣ ಬನ್ನಿ ಫಸ್ಟ್. ಸೊ ಗಾಯ್ಸ್, ಇಲಿ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಕಲರ್ ಶೀಟ್, ಉಗ್ಲಿ ಐಸ್, ಪೆನ್ಸಿಲ್, ಸಿಸರ್ ಮತ್ತು ಫೆವಿಕಲ್. ಸೊ ಹೇಗೆ ಮಾಡೋದಂತ ನೋಡೋಣ. ಸೊ ನಾನು ಆಲ್ರೆಡಿ ಇಲ್ಲಿ ನೌಸ್ ಮತ್ತು ಐಸ್ ರೆಡಿಯಾಗಿದೆ, ಇಯರ್ಸ್ ರೆಡಿಯಾಗಿದೆ, ಮತ್ತು ಇಲಿಗೆ ಬೇಕಾಗಿರೋಂಥ ಮೀಸೆ ಕೂಡ ರೆಡಿಯಾಗಿದೆ, ಟೇಲ್ ಕೂಡ ರೆಡಿಯಾಗಿದೆ. ಸೊ ಆಲ್ರೆಡಿ ಕಟ್ಟಿಂಗ್ಸ್ 50% ಆಗಿರೋದ್ರಿಂದ ಬೇಗನೆ ಸುಲಭವಾಗಿ ಇಲಿನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಗೈಸ್, ಫಸ್ಟಿಗೆ ಇಲ್ಲಿ ನಾನು ಒಂದು ಸರ್ಕಲ್ ಆಗಿರುವಂಥ ಶೀಟ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಸೊ ಈ ರೀತಿ ಓಪನ್ ಮಾಡಿದ್ಮೇಲೆ ನೋಡಿ, ಈ ಥರ ನಿಮಗೆ ಪ್ಲಸ್ ಮಾರ್ಕಲ್ಲಿ ಲೈನ್ ಸಿಗುತ್ತೆ. ಇದನ್ನು ಹಾಫ್ ಫೋಲ್ಡಿಂಗ್ ಮಾಡಿ ಪೆನ್ಸಿಲಲ್ಲಿ ಎಲ್ರಿಗೂ ಆರ್ಟ್ ಶೇಪ್ ಬರೆಯೋಕ್ಕೆ ಬರುತ್ತಲ್ಲ, ಸೊ ಹಾರ್ಟ್ ಥರ ಒಂದು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡ್ಮೇಲೆ ಈ ಆರ್ಟ್ ಶೇಪ್ ಏನಿದೆ ಇದನ್ನು ಕಟಿಂಗ್ ಮಾಡ್ಕೋಬೇಕು. ಸೊ ಗಾಯ್ಸ್, ಈ ಥರ ಆರ್ಟ್ ಶೇಪ್ ಕಟ್ ಮಾಡ್ಕೊಂಡ್ಮೇಲೆ ಈ ಪಾರ್ಟ್ ಏನಿದೆಯಲ್ಲ ಇದನ್ನು ನೀಟಾಗಿ ಎರಡೂ ಕಟ್ ಮಾಡ್ಕೊಂಬಿಡಿ. ಸೊ ಇದನ್ನು ಟೇಲಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು, ಈ ಶೀಟ್ ಏನು ವೇಸ್ಟ್ ಆಗೋಲ್ಲ. ಸೊ ಇವಾಗ ನೆಕ್ಸ್ಟ್ ಇದನ್ನು ಓಪನ್ ಮಾಡಿದ್ಮೇಲೆ ಈ ಕಾರ್ನರ್ ಟು ಕಾರ್ನರ್ ನೀವು ಪೇಸ್ಟ್ ಮಾಡ್ಕೋಬೇಕು ಫೆವಿಕಾಲಿಂದ. ಒಂದು ಸ್ವಲ್ಪ ಫೆವಿಕಾಲ್ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈ ರೀತಿ ಪೇಸ್ಟ್ ಆದಮೇಲೆ ಈ ಪಾರ್ಟ್ನ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಆದಮೇಲೆ ಇದಕ್ಕೆ ನಾವು ಇಯರ್ಸಿಗೆ ಬೇರೆ ಯಾವ್ದಾರು ಕಲರ್ಸಿಂದ, ನಾನೀಗ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ, ನಿಮಗೆ ಯಾವ ಕಲರ್ ಬೇಕಾದ್ರೂ ನೀವು ಚಾಯ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಹೇಳಿದ್ನಲ್ಲ ಆಲ್ರೆಡಿ ಇಲ್ಲಿಗೆ ಮೀಸೆ ಮಾಡಬೇಕು ಅಂತ ಕಟ್ಟಿಂಗ್ ಮಾಡಿಟ್ಟಿರೋಂಥ ಮೀಸೆಗಳನ್ನ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಪೇಸ್ಟ್ ಆದಮೇಲೆ ಮತ್ತೆ ಇದ್ರ ಮೇಲೆ ನೌಸ್ನ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ. ಸೊ ಇವಾಗ ಉಗ್ಲಿ ಐಸ್ ಏನು ತೊಗೊಂಡಿದ್ದೀವಲ್ಲ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಉಗ್ಲಿ ಐಸ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಪೇಸ್ಟ್ ಆದಮೇಲೆ ಟೇಲ್ ಏನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಪೇಸ್ಟ್ ಮಾಡ್ಕೋಬೇಕು. ಟೇಲ್ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಸ್ವಲ್ಪ ಬಾಟಮಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಫೆವಿಕಾಲ್ ಹಾಕ್ಕೊಳ್ಳಿ. ಫೆವಿಕಾಲ್ ಹಾಕ್ಕೊಂಡಿದ ನಂತರ ಬ್ಯಾಕ್ ಸೈಡ್ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಸೊ ಪೇಸ್ಟ್ ಮಾಡಿದ್ಮೇಲೆ ನಮ್ಮ ಇಲಿ ಮರಿ ರೆಡಿಯಾಗಿದೆ. ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.